ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನಾನು KPCC ಕಚೇರಿಯಲ್ಲಿ ಕಸ ಗುಡಿಸೋದು. ನಾನು ಅಶೋಕ್ ಅವರು, ಯತ್ನಾಳ್ ಅವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ನನ್ನ ಲೆವೆಲ್, ಅಶೋಕು, ಯತ್ನಾಳು, CT ರವಿ ನನ್ನ ಲೆವೆಲ್, ನಾನು ಅವ್ರನ್ನ ಮಾತಾಡ್ತೀನಿ. ಕಸ ಗುಡಿಸೋನ ಬಗ್ಗೆ, ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ. ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ BJP ಅವ್ರಿಗಿಂತ ಚೆನ್ನಾಗಿ ನಡೆಸ್ಕೊಳ್ತೀವಿ. CCC ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನಾನು KPCC ಕಚೇರಿಯಲ್ಲಿ ಕಸ ಗುಡಿಸೋದು. ಕಸ ಗುಡಿಸೋನ ಬಗ್ಗೆ, ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ. ನಾನು KPCC ದೇವ್ರ ಬಗ್ಗೆ ನಾನು ಅಶೋಕ್ ಅವರು, ಯತ್ನಾಳ್ ಅವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ನನ್ನ ಲೆವೆಲ್, ಅಶೋಕು, ಯತ್ನಾಳು, CT ರವಿ ನನ್ನ ಲೆವೆಲ್, ನಾನು ಅವ್ರನ್ನ ಮಾತಾಡ್ತೀನಿ. ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ನಾನು ಅಶೋಕ್ ಅಣ್ಣಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಾರ್ಟಿ ವಿಚಾರ ಬಿಡಿ ಅಶೋಕಣ್ಣ. ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ BJP ಅವ್ರಿಗಿಂತ ಚೆನ್ನಾಗಿ ನಡೆಸ್ಕೊಳ್ತೀವಿ. ನನಗೆ ನಂಬಿಕೆ ಇದೆ. ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು, ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ, ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬಯಸ್ತಾರೆ. ಅದೇ ಕಾರಣಕ್ಕೆ ಸಚಿವನಾಗಬೇಕು ಅನ್ನೋ ಆಸೆ ಇಲ್ಲ. MC ಸುಧಾಕರ್ ಸಾಹೇಬ್ರೆ ಸಚಿವರಾಗಿ ಮುಂದುವರಿಬೇಕು ಅಂತ ನನ್ನ ಆಸೆ. ನಾನು ರಾಜಕಾರಣಕ್ಕೆ ಹೊಸಬನು, MLA ಆಗಿ ಮಾಡೋ ಕೆಲಸನೇ ಬಹಳ ಇದೆ. ಇನ್ನೂ ಒಂದು 2-3 ಟರ್ಮ್ ಹೋಗಲಿ, ವಯಸ್ಸಿನ 38, 2-3 ಟರ್ಮ್ ಹೋಗಲಿ, ಹೋದ್ಮೇಲೆ ಮತ್ತೆ ಯೋಚನೆ ಮಾಡೋಣ. MC ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಆಗಲಿ ಅಂತ ನಾನು ಬಯಸ್ತೀನಿ. ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನಾನು KPCC ಕಚೇರಿಯಲ್ಲಿ ಕಸ ಗುಡಿಸೋದು. ನಾನು ಅಶೋಕ್ ಅವರು, ಯತ್ನಾಳ್ ಅವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ನನ್ನ ಲೆವೆಲ್, ಅಶೋಕು, ಯತ್ನಾಳು, CT ರವಿ ನನ್ನ ಲೆವೆಲ್, ನಾನು ಅವ್ರನ್ನ ಮಾತಾಡ್ತೀನಿ. ಕಸ ಗುಡಿಸೋನ ಬಗ್ಗೆ, ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ. ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ BJP ಅವ್ರಿಗಿಂತ ಚೆನ್ನಾಗಿ ನಡೆಸ್ಕೊಳ್ತೀವಿ. CCC ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನಾನು KPCC ಕಚೇರಿಯಲ್ಲಿ ಕಸ ಗುಡಿಸೋದು. ಕಸ ಗುಡಿಸೋನ ಬಗ್ಗೆ, ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ. ನಾನು KPCC ದೇವರ ಬಗ್ಗೆ ನಾನು ಅಶೋಕ್ ಅವರು, ಯತ್ನಾಳ್ ಅವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ನನ್ನ ಲೆವೆಲ್, ಅಶೋಕು, ಯತ್ನಾಳು, CT ರವಿ ನನ್ನ ಲೆವೆಲ್, ನಾನು ಅವ್ರನ್ನ ಮಾತಾಡ್ತೀನಿ. ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ನಾನು ಅಶೋಕ್ ಅಣ್ಣಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಾರ್ಟಿ ವಿಚಾರ ಬಿಡಿ ಅಶೋಕಣ್ಣ. ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ BJP ಅವ್ರಿಗಿಂತ ಚೆನ್ನಾಗಿ ನಡೆಸ್ಕೊಳ್ತೀವಿ. ನನಗೆ ನಂಬಿಕೆ ಇದೆ. ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು, ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ, ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬಯಸ್ತಾರೆ. ಅದೇ ಕಾರಣಕ್ಕೆ ಸಚಿವನಾಗಬೇಕು ಅನ್ನೋ ಆಸೆ ಇಲ್ಲ. MC ಸುಧಾಕರ್ ಸಾಹೇಬ್ರೆ ಸಚಿವರಾಗಿ ಮುಂದುವರಿಬೇಕು ಅಂತ ನನ್ನ ಆಸೆ. ನಾನು ರಾಜಕಾರಣಕ್ಕೆ ಹೊಸಬನು, MLA ಆಗಿ ಮಾಡೋ ಕೆಲಸನೇ ಬಹಳ ಇದೆ. ಇನ್ನೂ ಒಂದು 2-3 ಟರ್ಮ್ ಹೋಗಲಿ, ವಯಸ್ಸಿನ 38, 2-3 ಟರ್ಮ್ ಹೋಗಲಿ, ಹೋದ್ಮೇಲೆ ಮತ್ತೆ ಯೋಚನೆ ಮಾಡೋಣ. MC ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಆಗಲಿ ಅಂತ ನಾನು ಬಯಸ್ತೀನಿ.